ಧರ್ಮಸ್ಥಳದಲ್ಲಿ ಈ ಹೆಣಗಳನ್ನ ಹೂತು ಬಿಟ್ಟಿದ್ದಾರೆ ಅನ್ನುವಂಥದ್ದು ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಇವತ್ತು ವೆರಿ ಮೇಜರ್ ಟ್ವಿಸ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಅನ್ಕೊಂಡಂಗಾಗಿದ್ರೆ ಇವತ್ತು 13ನೇ ಪಾಯಿಂಟ್ ಅನ್ನ ಅಗಿಬಹುದು ಅಥವಾ ನಿನ್ನೆನೆ ಅಗಿಬಹುದು ಅನ್ನುವಂತ ರೀತಿಯಾಗಿತ್ತು. ಆದ್ರೆ 13ನೇ ಪಾಯಿಂಟ್ ಅಗದಿಲ್ಲ, 15ನೇ ಪಾಯಿಂಟ್ ಅನ್ನ ಕಡೆಗೆ ಈಗ ಎಲ್ಲ ಹೋಗಿದ್ದಾರೆ. ಬಹಳ ಆಳವಾಗಿ ಅಗಿಬೇಕು ಅಂತ ಹೇಳ್ಕೊಂಡು 15ನೇ ಪಾಯಿಂಟ್ ಅನ್ನ ದೂರುದಾರ ಹೇಳಿದಾನೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಹಾಗಾದ್ರೆ 15ನೇ ಪಾಯಿಂಟಿಗೆ ಯಾಕೆ ಹೋದ್ರು? ಆ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನೀವು ನೋಡ್ತಾ ಹೋಗ್ಬೋದು. ಹೌದು, ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿದ್ದಾಗಿ ದೂರು ಕೊಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ TV9 ನಲ್ಲಿ 13ನೇ ಪಾಯಿಂಟ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನೀವು ಗಮನಿಸಬಹುದು. ಈಗ 13ನೇ ಪಾಯಿಂಟ್ ಶೋಧಕ್ಕೆ GPR ಮಾಡೋದಕ್ಕೆ ತೀರ್ಮಾನ ಆಗಿದೆ. GPR ಅಂತ ಅಂದ್ರೆ ಈ ಗ್ರೌಂಡ್ ಪೆನೆಟ್ರೇಟಿಂಗ್ ರೆಡಾರ್ ಸಿಸ್ಟಮ್ ಮುಖೇನವಾಗಿ ಅಥವಾ ಟೆಕ್ನಾಲಜಿ ಮುಖೇನವಾಗಿ ಭೂಮಿ ಅಡಿಗೆ ಏನೇನಿದೆ ಎತ್ತ ಅನ್ನುವಂತನ ಪತ್ತೆ ಮಾಡೋದಕ್ಕೆ ಒಂದು ಅವಕಾಶ ಇದೆ. ದೂರುದಾರ ಆ ರೀತಿಯ ಅಂತ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಏನ್ ವಿಚಾರ ಅಂದ್ರೆ 10 ರಿಂದ 15 ಅಡಿ ಆಳಕ್ಕೆ ತೋಡ್ಬೇಕು ಅಂತ ಆತ ಮನವಿ ಮಾಡ್ಕೊಳ್ತಾ ಇದ್ದಾನೆ. ಸಾಕಷ್ಟು ಹೆಣಗಳನ್ನ ಹೂತಿದ್ದೀನಿ ಅಂತ ಹೇಳಿ. ಬಟ್ ಏನಾಗಿದೆ, ಅಲ್ಲಿ ಅಕ್ಕಪಕ್ಕ ಒಂದು ಟ್ರಾನ್ಸ್ಫಾರ್ಮರ್ ಇದೆ ಆತ ಗುರುತಿಸಿರುವಂತಹ ಜಾಗದಲ್ಲಿ. ಆಮೇಲೆ ಒಂದು ಡ್ಯಾಮ್ ಇದೆ ಹತ್ರದಲ್ಲಿ, ಒಂದು ಚೆಕ್ ಡ್ಯಾಮ್ ಮಾದರಿಯಲ್ಲಿ. ಹಾಗಾಗಿ ಅಲ್ಲಿ ಅಷ್ಟೆಲ್ಲ ಆಳ ಅಗಿಯೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಿನ್ನೆಯ SIT ಸಭೆಯಲ್ಲಿ ಅಧಿಕಾರಿಗಳು ಒಂದು ತೀರ್ಮಾನಕ್ಕೆ ಬಂದಿದ್ದು, ದೂರುದಾರ ಅದು ಎಷ್ಟೇ ಜಾಗ ತೋರಿಸಿದ್ರು ಕೂಡ ಶೋಧ ಮಾಡುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದೆ. ಯಾವ ಮಟ್ಟಿಗೆ ಅಂತಾರೆ, ಇನ್ನೂ ಒಂದು ವಾರ ಅದೆಷ್ಟು ಜಾಗ ತೋರಿಸ್ಲಿ, ಶೋಧ ಮಾಡೋಣ. ನಿನ್ನೆಯ ಸಭೆಯಲ್ಲಿ SIT ಅಧಿಕಾರಿಗಳು ಇಂಥದ್ದೊಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಇದು ಬಹಳ ಮೇಜರ್ ಡೆವಲಪ್ಮೆಂಟ್ ನಾವು ಗಮನಿಸಿರುವಂಥದ್ದು. ಯಾಕಂತಾರೆ ತೀರಾ ನಿನ್ನೆ ತನಕ ಏನು ಇಲ್ಲಿ ಚರ್ಚೆ ಆಗ್ತಾ ಇತ್ತು ಅಂತ ಅಂದ್ರೆ ಮಧು ನಾಗರಾಜ್, ದೂರುದಾರ 13 ಪಾಯಿಂಟ್ ಅನ್ನ ತೋರಿಸಿದ್ದಾರೆ. ಅದ ನಂತರದಲ್ಲಿ ಏನು, 13ರಲ್ಲೂ ಸಿಕ್ಕಿಲ್ಲ ಅಂದ್ರೆ ನಂತರ ಏನು, ಈಗ ಆತ ನಂಬೇಕೋ ಬೇಡವೋ ಈ ರೀತಿಯಾದಂಥದ್ದು ವಿಚಾರ ಇತ್ತು. ಬಟ್ ಈಗ ಆತ ಎಷ್ಟು ಜಾಗಗಳನ್ನ ತೋರಿಸಿದ್ರೂ ಕೂಡ ಶೋಧಕ್ಕೆ ನಿರ್ಧರಿಸಿರುವಂಥದ್ದು ಬಹುಶಃ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಅನ್ನ ತಂದುಕೊಡ್ತಾ ಇದೆ ಅನ್ನುವಂಥದ್ದು ಬಹಳ ಕ್ಲಿಯರ್ ಆಗಿ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇರುವಂತಹ ಸಂಗತಿ. ಕಿರಣ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿರಣ್, ತೀರಾ ನಿನ್ನೆ ತನಕನೂ ಕೂಡ ವಿಚಾರ ಇದ್ದಿದ್ದು ಅಂದ್ರೆ 13 ಪಾಯಿಂಟ್ ಅಲ್ಲಿ ಏನೂ ಸಿಕ್ಕಿಲ್ಲ ಅಂದ್ರೆ ವಾಟ್ ನೆಕ್ಸ್ಟ್ ಅನ್ನುವಂಥದ್ದು. ಬಟ್ ಈಗ ಆತ ಎಷ್ಟು ತೋರಿಸಿದ್ರು ಕೂಡ ಅಷ್ಟು ಜಾಗದಲ್ಲಿ ನಾವು ಅಗಿಯೋಣ ಅನ್ನುವಂಥ ನಿರ್ಧಾರಕ್ಕೆ ಯಾಕೆ ಬಂದಿದ್ದಾರೆ? ಆಮೇಲೆ ಬಹುಶಃ ದೂರುದಾರ ತೋರಿಸ್ತಾ ಇರುವಂತ ಜಾಗಗಳು ಅಥವಾ ಆತ ಕೊಡ್ತಾ ಇರುವಂತ ಮಾಹಿತಿ ಒಂದು ವಿಶ್ವಾಸ ಮೂಡಿಸಿದೆಯಾ SITಯಲ್ಲಿ? ಹೌದು, ಈತ ತೋರಿಸಿರುವಂತಹ ಜಾಗದಲ್ಲಿ ಆಗಿದ್ರೆ ಏನಾದ್ರು ಸಿಗಬಹುದು ಅಥವಾ ಈತ ಹೇಳ್ತಾ ಇರುವಂತ ಮಾಹಿತಿ ಸರಿಯಾಗಿ ಇದೆ ಅನ್ನುವಂತ ರೀತಿಯಾಗಿ ಇದನ್ನ ನಾವು ಕನ್ಸಿಡರ್ ಮಾಡಬಹುದಾ? ಏನ್ ಕತೆ ಕಿರಣ್? ಮಾಲ್ತೇಶ್, ಈಗಾಗಲೇ ದೂರುದಾರ ನೂರಾರು ಶವಗಳನ್ನ ನಾನು ಈ ಒಂದು 13 ಪಾಯಿಂಟ್ ಅಲ್ಲಿ ನಾನು ಊತಾಕಿದ್ದೆ ಅಂತ ಈಗಾಗಲೇ ಕಂಪ್ಲೀಟ್ ಆಗಿ ಮ್ಯಾಜಿಸ್ಟ್ರೇಟ್ ಮುಂದೆನೂ ಕೂಡ ಹೇಳಿದ್ದ, ಜೊತೆಗೆ SIT ಅಧಿಕಾರಿಗಳ ಮುಂದೆನೂ ಕೂಡ ಎಲ್ಲವನ್ನು ಕೂಡ ಹೇಳಿದ್ದ. ಈಗ SIT ಅಧಿಕಾರಿಗಳು ಅವನ ಫಸ್ಟ್ ಏನು ತೋರಿಸಿದ್ದ 13 ಪಾಯಿಂಟ್ಗಳು ಕೂಡ ಪೊಲೀಸರು ಅದನ್ನ SIT ಅಧಿಕಾರಿಗಳು ಡಿಗ್ ಮಾಡ್ತಾರೆ. ಯಾವುದೇ ರೀತಿಯ ಪಾಯಿಂಟ್ ನಂಬರ್ 6 ಅಂದ್ರೆ 6ನೇ ಸ್ಪಾಟ್ ಅಲ್ಲಿ ಕೆಲವೊಂದು 12 ಮೂಳೆಗಳನ್ನು ಏನು ಅಸ್ಥಿಪಂಜರ ಬಿಟ್ರೆ ಇನ್ನೆಲ್ಲೂ ಕೂಡ ಅವನ ತೋರಿಸಿದ ಜಾಗದಲ್ಲಿ ಎಲ್ಲೂ ಕೂಡ ಏನೂ ಕೂಡ ಸಿಕ್ಕಿಲ್ಲ. 11ನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ. ಬಟ್ ಅವನು 11ನೇ ಪಾಯಿಂಟ್ ಇಂದ ಸುಮಾರು 120 ಮೀಟರ್ ಆಚೆ ಅದು ನೆಲದಲ್ಲ, ಭೂಮಿ ಮೇಲೆ ಸಿಕ್ಕಿರುವಂತದ್ದು. ಹಾಗಾಗಿ ಅವನು ಈಗಾಗಲೇ 13 ಪಾಯಿಂಟ್ ಅಲ್ಲೂ ಕೂಡ ತೋರಿಸಿದ್ರಲ್ಲಿ ಯಾವುದೇ ಕಡೆ 1 ಪಾಯಿಂಟ್ ಅಲ್ಲಿ ಹೊರತುಪಡಿಸಿ ಇನ್ಯಾವುದರಲ್ಲೂ ಕೂಡ ಅವನು ಹೇಳ್ದಂಗೆ ಸಿಕ್ಲಿಲ್ಲ. ಇನ್ನು 13ನೇ ಪಾಯಿಂಟ್ ಅಲ್ಲೂ ಕೂಡ ತೆಗೆಯೋಕೆ SIT ಅಧಿಕಾರಿಗಳು ಸಾಕಷ್ಟು ಟೈಮ್ ತಗೊಂಡಿದ್ದಾರೆ. ಯಾಕೆ ಅಂತಂದ್ರೆ ಅವನು ನಾನು 16 ಶವಗಳನ್ನ ಇಲ್ಲೇ ಊತಾಕಿದ್ದೆ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಈಗಾಗಲೇ SIT ಅಧಿಕಾರಿಗಳಿಗೆ ನಂಬಿಕೆ ಹೋಗ್ತಾ ಇದೆ ಅವನ ಮೇಲೆ. ಮುಖ್ಯವಾಗಿ ಈಗ ಅವನು ಹಿಂದೆ 100 ಶವ, ಅದರಲ್ಲೂ ಫಸ್ಟ್ ಪಾಯಿಂಟ್ ಅಂತೂ ನಾನು 4 ಶವ ಇಲ್ಲೇ ಊತಾಕಿದ್ದೆ ಅಂತ ಹೇಳಿದ್ರೆ ಅಲ್ಲಿ ಏನು ಕೂಡ ಸಿಕ್ಲಿಲ್ಲ. ಕೆಲವೊಂದು 2 ID ಕಾರ್ಡ್ ಬಿಟ್ರೆ ಅದಕ್ಕೆ ಸಂಬಂಧಪಟ್ಟಂತ ಅದು ಯಾರು ಅನ್ನೋದು ಕೂಡ ಪತ್ತೆ ಹೆಚ್ಚಾಯ್ತು. ಹಾಗಾಗಿ ಆ ವಿಶ್ವಾಸ ಅವನ ಮೇಲೆ ಇರಲಿಲ್ಲ. ಈಗ 13ನೇ ಪಾಯಿಂಟ್ ತೆಗೆಯಕ್ಕೆ ಸಾಕಷ್ಟು ತೊಂದರೆಗಳಿದೆ. ಒಂದು, ಅಲ್ಲಿ ಟ್ರಾನ್ಸ್ಫಾರ್ಮರ್ ಇದೆ, ಪಕ್ಕದಲ್ಲಿ ಸಾಕಷ್ಟು ನೀರು ಹರಿತಾ ಇರೋದ್ರಿಂದ, ಮತ್ತೆ ಆತ ಆಮೇಲೆ 4-5 ಭೂಮಿಯ 4-5 ಮಣ್ಣು ತುಂಬಿದ್ದಾರೆ. ಹಾಗಾಗಿ ಸುಮಾರು 14-15 ಅಡಿ ತೆಗಿಬೇಕಾಗುತ್ತೆ. ಅಷ್ಟು ತೆಗೆದ್ರೂ ಕೂಡ ಅಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದನ್ನು ಕೂಡ ಪೊಲೀಸರಿಗೆ SIT ಅಧಿಕಾರಿಗಳಿಗೆ ಡೌಟ್ ಇದೆ. ಹಾಗಾಗಿ GPR ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಾಡಾರ್ ನನ್ನ ಒಂದು ಬಳಸಿ ಏನಾರ ಅದರಲ್ಲಿ ಈ ಸಂಬಂಧಪಟ್ಟಂತೆ ಏನಾರ ಸ್ಕೆಲ್ಟನ್ ಸಂಬಂಧಪಟ್ಟಂಗೆ ಏನಾರ ಇದ್ರೆ ಮಾತ್ರ ತೆಗೆಯೋಣ, ಇಲ್ಲಾಂದ್ರೆ ಕೈ ಹಾಕೋದು ಬೇಡ ಅಂತ ಹೇಳಿದ್ದಾರೆ. ಮತ್ತೊಂದು ತೀರ್ಮಾನ ನೀವು ಹೇಳಿದ್ರೆ, ಇಲ್ಲ ಅವ್ರ ಮೇಲೆ ವಿಶ್ವಾಸ ಅನ್ನೋದಕ್ಕಿಂತ ಮುಖ್ಯವಾಗಿ SIT ಅಧಿಕಾರಿಗಳು ಮೇಲೆ ಸರಿಯಾಗಿ ತನಿಖೆ ಮಾಡ್ತಾ ಇಲ್ಲ ಅದನ್ನ ಬಿಂಬಿಸೋಕೆ ಒಂದು ತಂಡ ಹೋಗ್ತಾ ಇದೆ. ಹಾಗಾಗಿ ಅದನ್ನ ಆ ಒಂದು ಆರೋಪನ ತಗೊಳಕ್ಕೆ SIT ಅಧಿಕಾರಿಗಳು ರೆಡಿ ಇಲ್ಲ. ಯಾಕೆಂದ್ರೆ ಈಗಾಗಲೇ ಈತ ಫಸ್ಟ್ ಕಂಪ್ಲೇಂಟ್ ಕೊಟ್ರೆ ಮತ್ತೊಂದು ಚೆನ್ನಾಗಿ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ.
ಹಾಗಾಗಿ ಈತ ಎಲ್ಲೆಲ್ಲಿ ಹೇಳ್ತಾನೆ ಇನ್ನೂ ಒಂದು ವಾರ ಆಗ್ಲಿ, ಇನ್ನೂ ಒಂದು ವಾರ ಆದ್ರೂ ಕೂಡ ಅವನು ತೋರಿಸಿದಂತ ಜಾಗನ ನಾವು ತೆಗಿತೀವಿ. ಯಾಕೆಂತಂದ್ರೆ ಮತ್ತೆ ತೆಗಿಲಿಲ್ಲ ಅನ್ನೋ ಒಂದು ಆರೋಪ ಬರೋದ್ ಬೇಡ. ಇಷ್ಟೇ ಆಗಿದೆ, ಇನ್ನೂ ಒಂದು ವೀಕು ಬೇಕಾದ್ರೆ ಅವನು 7-8 ದಿನ ಬೇಕಾದ್ರೆ ತೋರಿಸ್ತಾನ ಜಾಗನ, ಆ ಜಾಗನೂ ಕೂಡ ನಾವು ಅವ್ನ ಕಣ್ಮುಂದೆನೆ ತೆಗಿತೀವಿ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ SIT ಅಧಿಕಾರಿಗಳು ಬಂದಿದ್ದಾರೆ. ಯಾಕೆಂದ್ರೆ ನಾನು ತೋರಿಸ್ತಾ ಇದ್ದೆ ತೆಗಿಲಿಲ್ಲ ಅನ್ನೋ ಮತ್ತೆ ಆರೋಪ ಅವ್ರ ಮೇಲೆ ಹೊತ್ಕೊಳಕ್ ಇಷ್ಟ ಇಲ್ಲ. ಯಾಕೆಂತಂದ್ರೆ ಹಿಂದೆನೂ ಕೂಡ ಪೊಲೀಸರು ತನಿಖೆ ಮಾಡಿದ್ರು ಕೂಡ ಮತ್ತೆ ಅವ್ರ ಮೇಲೆ ಇಲ್ಲ ಸರಿಯಾಗಿ ಮಾಡಿಲ್ಲ ಅನ್ನೋ ಆರೋಪ. ಹಾಗಾಗಿ ಅವನ ಮೇಲೆ ವಿಶ್ವಾಸ ಅನ್ನೋದಕ್ಕಿಂತ ಮತ್ತೆ ಇದನ್ನ ದೊಡ್ಡ ಮಟ್ಟದ ಒಂದು ಲಾಬಿ ನಡೀತಾ ಇದೆ, ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೀತಾ ಇರೋದು SIT ಅಧಿಕಾರಿಗೆ ಎಲ್ಲೋ ಒಂದ್ ಕಡೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಅವನ ತೋರಿಸಿರೋದು 12-13 ಕಡೆ ಸ್ಪಾಟ್ ಅಲ್ಲೂ ಕೂಡ ಏನು ಕೂಡ ಸಿಗ್ತಾ ಇಲ್ಲ ಇರೋದ್ ಕಾರಣ. ಆಮೇಲೆ ಈಗ ಸಿಕ್ಕಿರುವಂತದ್ದು ಅವನ ತಂದಂತ ಸ್ಕಲ್ಲು ಕೂಡ ಅದು ಮೇಲ್ದು. ಫಸ್ಟ್ ಆತ ಹೇಳಿದ್ದೇನೆಂದ್ರೆ ಒಂದು ಹೆಣ್ಣಿನ ಬುರುಡೆ ಅಂತ ಹೇಳಿದ, ಅದು ಕೂಡ ತಪ್ಪಾಯ್ತು ಅನ್ನೋ ಅದನ್ನ 6ನೇ ಸ್ಪಾಟ್ ಅಲ್ಲಿ ಸಿಕ್ಕಿದ್ದಂತ ಸುಮಾರು ಈಗ ಸಿಕ್ಕಿರುವಂತ ಮಾಹಿತಿ ಪ್ರಕಾರ 40-50 ವರ್ಷದ ಹಿಂದಿನ ಅಸ್ಥಿಪಂಜರ ಅಂತ ಹೇಳಲಾಗ್ತದೆ, ಅದು ಕೂಡ ಪುರುಷಂದು. ಮತ್ತೆ ಈಗ ಮತ್ತೊಂದು ಏನು ಭೂಮಿ ಮೇಲೆ ಸಿಕ್ಕಿದ 11ನೇ ಸ್ಪಾಟ್ ಇಂದ ಸ್ವಲ್ಪ ದೂರದಲ್ಲಿ ಸಿಕ್ಕಿರುವಂತದ್ದು ಕೂಡ ಒಂದೂವರೆ ವರ್ಷ ಹಿಂದೆ ಆಗಿರುವಂತ ಒಂದು ಅಸ್ಥಿಪಂಜರ. ಹಾಗಾಗಿ ಇವೆಲ್ಲವೂ ಕೂಡ ವಿಶ್ವಾಸ ಅನ್ನೋದಕ್ಕಿಂತ ಆರೋಪ ಹೊತ್ಕೊಳ್ಳೋಕೆ ಸರಿ ಇಲ್ಲ. ಹಾಗಾಗಿ ಆತ ಇನ್ನೂ ಒಂದು ವಾರ ತೋರಿಸಿದ್ರು ಕೂಡ ನಾವು ತೆಗಿತೀವಿ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಮಾಲ್ತೇಶ್. ಓಕೆ, ಜಸ್ಟ್ ಹೋಲ್ಡ್ ಕಿರಣ್, ನಿಮ್ ಜೊತೆಗೆ ನಾನು ಮಾತನಾಡ್ತೀನಿ. ನಾವು ಪ್ರತಿನಿಧಿ ಕಿರಣ್ ಹೇಳ್ತಾ ಇದ್ರಲ್ಲ, ಇದು ವಿಶ್ವಾಸ ಅನ್ನೋದಕ್ಕಿಂತ ಆರೋಪ ಹೊತ್ಕೊಳ್ಳೋಕೆ ಇಲ್ಲಿ ರೆಡಿ ಇಲ್ಲ SIT, ಆ ಕಾರಣಕ್ಕಾಗಿ